ಸ್ಟೇಜ್ ಮೇಲೆ ಇದ್ದಾರೆ. ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳಿ. ನಾನು ಬಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಹಳ್ಳಿ ಕ್ಯಾರೆಕ್ಟರ್ ಮಾಡಕ್ ತುಂಬಾನೇ ಇಷ್ಟ ಇತ್ತು. ಸೊ ಅದೇ ಕ್ಯಾರೆಕ್ಟರ್ ನನಗೆ ಫಸ್ಟ್ ಮೂವಿನೇ ಸಿಕ್ತು. ಸೊ ತುಂಬಾ ಹ್ಯಾಪಿ. So hi guys, welcome back to your YouTube channel. ಇವತ್ತೇನ್ ಸ್ಪೆಷಲ್ ಅಂತ ಅಂದ್ರೆ ಒಂದು ಮೂವಿ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ಸೊ ಅದೇನೆ ಇವತ್ತು ಬ್ಲಾಗ್ ಮಾಡೋಣ ಅನ್ಕೊಂಡಿದೀವಿ. ನಾನ್ ಮಾಡಿರೋ ಮೂವಿ ರಿಲೀಸ್ ಆಗ್ತಿದೆ. ಸೊ ತುಂಬಾ ಎಕ್ಸೈಟ್ ಆಗಿದೀನಿ. ಅದಕ್ಕೋಸ್ಕರ ಔಟ್ಫಿಟ್ ನೋಡಕ್ ಹೋಗ್ತಾ ಇದೀನಿ. ಹಂಗೆ ಪಾರ್ಲರ್ ಬೇಕು, ತುಂಬಾ ಕೆಲ್ಸಗಳಿದೆ. ಗೈಸ್ ಅವ್ರು ಆಲ್ರೆಡಿ 5 ಗಂಟೆಗೆ ಹೇಳಿರೋದು, ಇಲ್ಲೇ 3:30 ಆಗೈತೆ. ಇಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಬರೀ ಎಲ್ಲದಕ್ಕೂ ಲೇಟ್ ಇಳ್ದು. ಬನ್ನಿ 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 ಬೇಗ ಹೋಗೋಣ. ನಡಿ ಪರಿಚಯ ಮಾಡು ಗೈಸ್. ಇವ್ರೇ ನೋಡಿ ನಮ್ಮ ಮನೆ ಓನರ್. ಒಳಗಡೆನೆ ಅವ್ರು ಒಳಗಡೆನೆ ಹೋಗ್ಬಿಟ್ಟವ್ರೆ. ಇವತ್ತೇ ಮನೆಗ್ ಬಂದಿರೋದು ಹುಡ್ತಾಗ್ಲಿಂದ. ಅಂತಕ್ ಬರ್ತಾ ಇರೋದು ಅವನು. ಯಾರು ಕೂಲು ಬಿಡ್ಕೊಂಡು, ಯಾರಿದ್ದು ಕೂಲು ಬಿಡ್ಕೊಂಡು ಒಳ್ಳೆ ದೆವ್ವ ಇದ್ದಂಗ ಅವಳಲ್ಲ ಗೈಸ್. ಅದೇ ನೋಡ್ತಿರೋದು, ಯಾರಿದ್ದು ಕೂಲು ಬಿಡ್ಕೊಂಡು ಒಳ್ಳೆ ದೆವ್ವ ಇದ್ದಂಗ ಅವಳಲ್ಲ ಅಂತ ಅಲ್ಲಪ್ಪ. ಬಾಯ್ ಮಾಡು, ಬಾಯ್ 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 ಗೈಸ್. ಸುರಭಿಗೆ ಏನ್ ಹೇಳೋದು ಗೈಸ್, 4:30 ಇರೋದು. ಆಲ್ರೆಡಿ ಟೈಮ್ ನೋಡ್ತೀರಾ, 4:30 ಬರಕ್ ಹೇಳಿದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು 4:15 ಆಗಿದೆ. ನೀವೇ ನೋಡ್ಬೋದು ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂತ. ಇವಾಗ ಪಾರ್ಲರಿಗೆ ಬಂದಿದ್ದಾಳೆ ಐಬ್ರೋ ಮಾಡಿಸ್ಕೊಳಕ್ಕೆ. ನೋಡಿ ನಗಾಡ್ತಿದ್ದಾರೆ ಭಯ ನೋಡ್ಬಿಟ್ಟು. ಹೆಣ್ಮಕ್ಳಿಗೆ ಒಂದೊಂದಲ್ಲ. ಏನು ಗೈಸ್, ಟೈಮ್ ನೋಡಿ ಎಷ್ಟು ಗಂಟೆ ಆಗೈತೆ, 5:15 ಆಗೈತೆ. ಅವ್ರು 5 ಗಂಟೆಗೆ ಬರಕ್ ಹೇಳಿದಾರೆ. ಇವಾಗ ಮೇಕಪ್ ಮಾಡ್ಸ್ಕೊಂಡ್ ಕೂತಿದ್ದಾಳೆ ಇವಳು. ಬರೀ ಲೇಟ್ ಎಂಟ್ರಿ, ಎಲ್ಲಾದ್ರಲ್ಲೂ ಲೇಟ್ ಎಂಟ್ರಿ. ಲೇಟಾಗಿ ಎಂಟ್ರಿ ಕೊಡೋದು ಗೈಸ್ ಎಲ್ಲಾದ್ರಲ್ಲೂ, ಒಂದು ಅಂತ ಅಲ್ಲ. ಇವತ್ತಾದ್ರೂ ಒಂದು ಸ್ವಲ್ಪ ಬೇಗ ರೆಡಿ ಆಗಬೇಕು ಅಂತ ಬೈರಿ ಕಮೆಂಟಲ್ಲಿ ಹುಡುಗಿ ಹೇಳ್ತೀನಿ. ಉಪಾಲೆಲ್ಲ ಮೀಡಿಯಾದವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಳ್ತು. ಇವ್ರ ಅಮ್ಮನ್ ಕಲಿಸಿದ್ವಿ ಇವಾಗ ಮ್ಯಾನೇಜ್ ಮಾಡೋಕ್ಕೆ. ಹೆಂಗೆ ಕೂತ್ಕೊಳ್ಳಿ. ಬನ್ನಿ ಹೋಗೋಣ, ಇನ್ನೂ ಒಂದು 20 ಮಿನಿಟ್ಸ್ ಆಗುತ್ತೆ. ಸೊ ಬನ್ನಿ ಹೋಗೋಣ ಗೈಸ್. ಫುಲ್ಲ ಅವಳು ಮೂವಿ ರಿಲೀಸ್ ಅನ್ನೋ ಎಕ್ಸೈಟ್ ಇಲ್ಲ ಅವಳಿಗೆ. ಏನೋ ಅನ್ಕೊಂಡು ಹೋಗ್ತಾಳೆ, ಹಂಗೆ ಎಕ್ಸೈಟ್ ಇದೆ ನನಗೆ ಗೈಸ್. 1 ಅವರ್ ಲೇಟಾಗಿ ಹೋಗಿದ್ದಾಳೆ ಸುರಭಿ. ಇವಾಗ ಮಾಲಿಗೆ ಬಂದಿದ್ವಿ GT ಮೇಲೆ. ಇವಳು ಆಲ್ರೆಡಿ ಹೋಗಿದ್ದಾಳೆ. ಇವಾಗ ನಾನು ಹೋಗ್ತಿದ್ದೀನಿ, ಬಂದಿಟ್ಟು ತೋರಿಸ್ತೀನಿ ಹೇಗೆ ನಡೀತಿದ್ದೀನಿ. ಸ್ಟೇಜ್ ಮೇಲೆ ಇದ್ದಾರೆ. ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಈಗ ನಾನು ಆಡಿಯನ್ ಆಗಿ ಒಂದ್ ಕ್ವೆಶನ್ ಕೇಳ್ತಾ ಇದೀನಿ. ಮಂಜಣ್ಣ ಆಡಿಯನ್ಸ್ ಆಗಿ ಒಂದ್ ಕ್ವೆಶನ್. MJ ಅವರೇ, ಮಂಜಣ್ಣ ಅವ್ರಿಗೆ ಹೀರೋಯಿನ್ ಯಾರು ಇಲ್ವಾ? ಅವ್ರು ಇದಾರ? ಎಲ್ಲ ಇದಾರೆ, ನೀವೆಲ್ಲ ಕಣ್ಣಾಕ್ತಿರೋ ಅಂತ ಬಂದಿಲ್ಲ.
ಅದಕ್ಕೆ ದೃಷ್ಟಿ ಆಗುತ್ತೆ ಅಂತ ಕಲ್ಸಿಲ್ಲ ಮೇಡಮ್ ಅವರು. ಸೀಕ್ರೆಟ್ ಆಗಿ ಇಲ್ಲ ಖಂಡಿತ ಇದಾರೆ, ಹೀರೋಯಿನ್ ಇದಾರೆ. ಅದನ್ನ ನೀವೇ ತಾಯಿ ಜೀವ ಕೊಟ್ರೆ ಭೂಮಿ ತಾಯಿ ಜೀವ ಕೊಡ್ತಾರೆ. ನಾನು ಬಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇವ್ರಿಗೂ ಪರಿಚಯ ಅದೇ ರೀತಿ ನನಗೆ ಮೂವಿ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆ ಫಸ್ಟ್ ಮೂವಿ ಆ್ಯಕ್ಚುಲಿ ನಾನು ಇದನ್ನು ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಕನ್ನಡದಲ್ಲಿ ಮೊದಲನೇ ಚಿತ್ರ. ಈ ಚಿತ್ರ ಬರೋಕ್ಕಿಂತ ಮುಂಚೆ ಏನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ? ಅಂದ್ರೆ ಏನೋ ಬಟ್ ನಾನು ಕೊಟ್ಟಿದ್ದು ಡ್ರೀಮ್ ಇತ್ತು. ಅದು ನಾನು ಮೂವಿಲಿ ಆಕ್ಟ್ ಮಾಡಬೇಕು, ಹೀರೋಯಿನ್ ನಾನು ಇಲ್ಲಿಗೆ ಬಂದಿದ್ದೆ. ಬಟ್ ನನ್ನ ಅದೃಷ್ಟ ಏನು ಅಂದ್ರೆ ನಾನು ಇದಕ್ಕೆ ಹೀರೋಯಿನ್ ಆಗಿದ್ದೆ. ಆಕ್ಚುಲಿ ಹಳ್ಳಿ ಕ್ಯಾರೆಕ್ಟರ್ ಮಾಡಕ್ ತುಂಬಾನೇ ಇಷ್ಟ ಇತ್ತು. ಸೊ ಅದೇ ಕ್ಯಾರೆಕ್ಟರ್ ನನಗೆ ಫಸ್ಟ್ ಮೂವಿನೇ ಸಿಕ್ತು. ಸೊ ತುಂಬಾ ಹ್ಯಾಪಿ. ಅಂದರೆ ನಾವಿವತ್ತು ಬರೋಕ್ಕಾಗಿದ್ದು ನನ್ನಂಥವ್ರು ಒಂದು 10 ಜನ ಬಂದರೆ ಮುಂದಕ್ಕೂ ಉಳಿಯುತ್ತೆ. ಸೊ ಇದೊಂದು ಚೈನ್ ಉಳಿಬೇಕಂದ್ರೆ ನಾವು ದೊಡ್ಡವರೆಲ್ಲ ಮನಸ್ಸು ಮಾಡಿ ಬೆಳೆಸಬೇಕು. ಎಲ್ಲರಿಗೂ ಕೈ ಕೇಳ್ತೀನಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ಈಗ ನಿರ್ಮಾಪಕರು ಕೆಲವೊಂದು ಇರುತ್ತೆ, ಇದು ನಾನು ಹೇಳ್ಬೇಕು ಅಂದ್ಕೊಂಡೆ ಅವಾಗ ಹೇಳೋಕ್ಕಾಗಲಿಲ್ಲ. ಇಂಡಸ್ಟ್ರಿಲಿ ಹೋಗ್ಬಿಟ್ರೆ ಸಿನಿಮಾ ಮಾಡಿದ್ರೆ ಲಾಸಪ್ಪ, ಕೋಟ್ಯಾಂತರ ರೂಪಾಯಿ ಲಾಸು. ಫಸ್ಟ್ ಆಫ್ ಆಲ್ ನೀವು ಸಿನಿಮಾನ ತಿಳ್ಕೊಂಡು ಇಂಡಸ್ಟ್ರಿ ಮಾಡಿ. ಸಿನಿಮಾನೇ ಅಂತಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡಿ, ಒಂದು ಹೋಟ್ಲು ಬಿಸ್ನೆಸ್ ಮಾಡಿ ಲಾಸ್ ಆಗಲ್ವಾ? ಹೋಟ್ಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಹೋಟ್ಲ್ ಬಿಸ್ನೆಸ್ ಲಾಸ್ ಆಗುತ್ತೆ. ಅದೇ ಥರ ಸಿನಿಮಾ ಬಗ್ಗೆ ತಿಳ್ಕೊಳ್ತೇನೆ ಬಂದ್ಬಿಟ್ಟು ಒಂದಿನ ಒಂದು ಸಿನಿಮಾ ಒಂದು ವೆಸ್ಟರ್ನ್ ಡೈರೆಕ್ಟರ್ ಕೆಲಸ ಮಾಡ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಕತೆ ಮಾಡ್ಕೊಂಡು ಸಿನಿಮಾ ಮಾಡ್ತೀನಿ ಅನ್ನೋದು, ಅಥವಾ ಸಿನಿಮಾನೇ ಗೊತ್ತಿಲ್ಲದೇ ಬಂದ್ಬಿಟ್ಟು ಕೊಡಿದ್ರು ಬೇರೆ ಏನೋ ಇನ್ನೊಂದು ಇಂಟೆನ್ಷನ್ ಇಟ್ಕೊಂಡು ಬಂದು ಸಿನಿಮಾ ಮಾಡೋದು. ಇದರಿಂದ ಸಿನಿಮಾಗೆ ಕೆಟ್ಟ ಹೆಸರು ತರೋದಲ್ಲ. ನಾವು ಫಸ್ಟ್ ಕರೆಕ್ಟಾಗಿರ್ಬೇಕು. ನಾವು ಕರೆಕ್ಟಾಗಿದ್ರೆ ಸಿನಿಮಾ ಕರೆಕ್ಟಾಗೇ ಇದೆ. ಆಮೇಲೆ ಸಿನಿಮಾದವ್ರ ಬಗ್ಗೆ ನಿಮಗೆಲ್ಲ ಗೊತ್ತು, ಎಲ್ಲೋ ಬಾಡಿಗೆ ಮನೆಯೂ ಕೊಡೋಲ್ಲ, ಅವ್ರಿಗೆ ರೆಸ್ಪೆಕ್ಟು ಕೊಡೋಲ್ಲ. ಅದೇ ಬಟ್ ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತಿರುತ್ತೆ. ಈಗ ಸಿನಿಮಾದಲ್ಲಿ ಒಂದು ಹೆಣ್ಮಗಳು ಆ್ಯಕ್ಟ್ ಮಾಡ್ತಿದ್ರೆ ಅಂದರೆ ತಪ್ಪಂತಲ್ಲ, ಅದು ಕಲೆ, ಅದು ಅವ್ರ ವೃತ್ತಿ ಅಷ್ಟೇ. ಅಥವಾ ಗಂಡು ಮಗ ಬಂದಿದ್ದಾನೋ ಅವನೇನು ಕೆಟ್ಟವನಂತೇನಲ್ಲ, ಅವ್ರ ವೃತ್ತಿನ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕೆ ನಾನೇನು ಕೇಳ್ತಿದ್ದೀನಿ ಅಂದರೆ ನಾವು ಫೇಸ್ ಮಾಡಿರೋದು. ಸಿನಿಮಾದವ್ರು ಅಂದ ತಕ್ಷಣ ಮನೆ ಕೊಡೋಲ್ಲ, ಟ್ರೀಟ್ಮೆಂಟೇ ಬೇರೆ. ಇದು ನಮ್ಮ ವೃತ್ತಿ ಅಷ್ಟೇ. ಎಲ್ಲ ಯಾವ ಫೀಲ್ಡಲ್ಲಿ, ಎಲ್ಲ ಫೀಲ್ಡಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹೊಸಬ್ರು ಬರಲಿ, ಯಾರೇ ಬರಲಿ, ಸಿನಿಮಾದವ್ರಿಗೂ ಗೌರವ ಕೊಡಿ, ಆ್ಯಂಡ್ ಹೊಸಬ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವರು ನಮ್ಮ ಚಿತ್ರದ ಹೀರೋಯಿನ್ಸು, ನಾಯಕಿಯರು ಸುರಭಿ ರೆಡ್ಡಿ ಆ್ಯಂಡ್ ನೀತು ರಾಯ್ ಇಬ್ಬರು. ಹೇಗೆ ಮಾಡಿ ಆ್ಯಕ್ಚುಲಿ ಪಾತ್ರಕ್ಕೆ ಸೆಲೆಕ್ಷನ್ ಬಂದು ನೀತು ರಾಯ್ ನನಗೆ ಮುಂಚೆಯಿಂದನೂ ಇವನ್ ಬಗ್ಗೆ ಗೊತ್ತಿದ್ದರಿಂದ ಈ ಕ್ಯಾರೆಕ್ಟರ್ಗೆ ಅವ್ರು ಸೂಟ್ ಆಗ್ತಾರೆ ಅಂತ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಸುರಭಿ ರೆಡ್ಡಿ ಅವ್ರನ್ನೂ ಕೂಡ ಅವರು ಈ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗ್ತಾರೆ ಅಂತ ಅವ್ರನ್ನ ಆಡಿಷನ್ ಮಾಡೋದು ಗೊತ್ತಾಗಿ ಹಾಗೆ ಸೆಲೆಕ್ಟ್ ಮಾಡಿ. ಆ್ಯಂಡ್ ಇವನ್ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಆಗ್ತಿದ್ದಾರೆ. ಇಬ್ಬರೇನು ಹೊಸಬ್ರು ಅಂತ ಅನ್ಸಲ್ಲ. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಮೂವಿ ದೈವ ಅಂತ ಇದಿಷ್ಟು. ಈಗ ಆ್ಯಕ್ಚುಲಿ ನಾನು ಬಂದು ನನ್ನ ಕ್ಯಾರೆಕ್ಟರ್ ಅಷ್ಟೇ. ನಾನು ಹೀರೋ ಅನ್ನೋದಕ್ಕೆ ನೀವು ಸಿನಿಮಾದಲ್ಲಿ ಎಲ್ಲರೂ ಅಷ್ಟೇ ಕ್ಯಾರೆಕ್ಟರ್ಸ್. ಇವರು ಇಬ್ಬರು ಕ್ಯಾರೆಕ್ಟರ್ಸು, ನಾನು ಒಂದು ಕ್ಯಾರೆಕ್ಟರು, ಪ್ರತಿಯೊಬ್ಬರು ಮಾಡಿದ್ರೆ ಎಲ್ಲರೂ ಕ್ಯಾರೆಕ್ಟರ್ಸು. ಎಲ್ಲ ಕ್ಯಾರೆಕ್ಟರ್ಸು ಅಂದರೆ ಆ ಪಾತ್ರಗಳು ಮಾಡಿದಾರಲ್ಲ, ಆ ಪಾತ್ರಕ್ಕೆ ಅವ್ರು ಜೀವ ತುಂಬಿದ್ದಾರೆ ಅಷ್ಟೇ. ನಾನೇನು ಹೀರೋ, ಇವರೇನು ಹೀರೋಯಿನ್ ಅಂತಲ್ಲ. ದೀಸ್ ಟು ಆರ್ ಕ್ಯಾರೆಕ್ಟರ್ಸ್, ಸೆಲ್ಫ್ ಆಲ್ಸೋ ಕ್ಯಾರೆಕ್ಟರ್ಸ್. ಸರ್, ಡೆಡ್ಲಿ ಡೈರೆಕ್ಟರು ಜಗದೀಶ್ ಹೊಸ ರೆಡಿಯಲ್ಲಿ ಬಂದಿದ್ದೀರಿ, ಅವರಿಂದ ಈ ಚಿತ್ರಕ್ಕೆ ಏನೋ ಸಜೆಷನ್ ತೊಗೊಂಡು? ಇಲ್ಲ, ಅವರು ಆ್ಯಕ್ಚುಲಿ ನಮ್ಮ ದೈವ ಚಿತ್ರದ ಟೀಸರ್ ಕಲ್ಪವೃಕ್ಷ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ. ತುಂಬ ಎಫರ್ಟ್ ಹಾಕಿ ಇಷ್ಟಪಟ್ಟು ಮಾಡಿದ್ದೀವಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಸೊ ಇದೇ ನನ್ನ ಫಸ್ಟ್ ಮೂವಿ. ಆ್ಯಕ್ಚುಲಿ ನೀವೆಲ್ಲರೂ ಕೇಳ್ತಾ ಇದ್ರಿ, ಅಕ್ಕ ಏನಾದರೂ ಮೂವಿ ಮಾಡಿ ಅಂತ. ಸೊ ಮಾಡಿದ್ದೀನಿ. ಎಲ್ಲರೂ ನೋಡ್ತೀರಾ ಅಂತ ಹೋಪ್ಸ್ ಇದೆ ನನಗೆ. ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಪ್ಲೀಸ್. ನಮ್ಮ ಮೂವಿನ ಉಳಿಸಿ ಬೆಳೆಸಿ, ಕನ್ನಡ ಮೂವಿನ ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ನಾವೇನೇ ಮಾಡಿದ್ರು ನೀವು ನೋಡಿದ್ರಷ್ಟೇ ಅದಕ್ಕೊಂದು ಬೆಲೆ. ನೀವು ಇಷ್ಟಪಟ್ಟು ಅಷ್ಟೇ ನಾವು ಆರ್ಟಿಸ್ಟ್ ಆಗೋಕ್ಕಾಗೋದು ಮತ್ತು ಮುಂದಕ್ಕೆ ಬೆಳೆಯೋದಕ್ಕಾಗೋದು. ಪ್ಲೀಸ್ ಎಲ್ಲರೂ ಸಿನಿಮಾ ಫಸ್ಟ್ ಟೀಸರ್ನಲ್ಲಿ ನೋಡಿ, ನಿಮಗೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿರುತ್ತೆ ಅಂತ. ಈ ಸಿನಿಮಾನೂ ಅಷ್ಟೇ ಪ್ರೀತಿಯಿಂದ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಬಂದು ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟ್ರಲ್ಲಿ ನೋಡಿ ನೀವೆಲ್ಲ ನಮಗೆ ಆಶೀರ್ವದಿಸ್ಬೇಕಂತ ಕೇಳ್ಕೊತೀವಿ. ಥ್ಯಾಂಕ್ ಯು.
ಇವ್ರ ಡೆಡಿಕೇಶನ್ ಇವ್ರಿಗೆ ಏನಾರ ಇಟ್ಟಿದ್ರೆ ಇನ್ನ 2 ಸಿನಿಮಾ ಇಷ್ಟೊತ್ತು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಮಮ್ಮನ್ ನೋಡಿ ಕಲ್ತ್ಕೊಳ್ಳಿ. ನಿಮ್ಗೊಂದು ಫೋಟೋ. ಸೊ ಗಾಯ್ಸ್ ಫೈನಲಿ ಲೇಟಾಗಿ ಬಂದಿದ್ದಾಳೆ, 1 ಅವರ್ ಲೇಟಾಗಿ ಬಂದು ಅಟೆಂಡ್ ಮಾಡಿರೋದು ನೋಡ್ರಿ. ಸಾರಿ, ಇದೇ ಫಸ್ಟ್ ಟೈಮ್ ನನ್ನ ಈ ಮೂವಿ ಶೂಟಿಂಗ್ ಅಲ್ಲೆಲ್ಲ ನಾನು ಎಷ್ಟು ಕರೆಕ್ಟಾಗಿ ಎದ್ದಿದ್ದೀನಿ ಗೊತ್ತಾ. ಅವ್ರು ಕರೆಕ್ಟ್ ಟೈಮ್ಗೆ ಎದ್ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಇವತ್ತೇನೆ ಈ ತರ ಆಗೋಯ್ತು ಬಿಕಾಸ್ ಆಫ್ ಕಾಸ್ಟ್ಯೂಮ್. ಇನ್ನೇನು ಅಲ್ಲ, ಕಾಸ್ಟ್ಯೂಮ್ ಇಂದಾನೆ ನಂಗೆ ಪ್ರಾಬ್ಲಮ್ ಆಗಿದ್ದು. ಯಾರೋ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದು ಕಸ್ಟಮೈಸ್ಡ್, ಅದನ್ನ ನಂಬ್ಕೊಂಡು ನಾನು ಈ ಪ್ರೋಗ್ರಾಮ್ಗೆ ಬರೋಣ ಅಂತ ಅಂದ್ರೆ ಅದು ಬರ್ಲಿಲ್ಲ. ಸೊ ಗೈಸ್ ಅಂತೂ ಬಂದ್ವಲ್ಲ, ಇವ್ರ ಫಸ್ಟ್ ಮೂವಿ ಸಪೋರ್ಟ್ ಬೇಕೇ ಬೇಕು. ಹಾಗೇನೆ ಹೀರೋ ಹೇಳ್ದಾಗೇನೆ ಇವ್ರಿಗೆ ಟೈಮ್ ಸೆನ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಮೂವಿ ನಡಿ ಒಳಗಡೆ ಆಯ್ತು. ನಡಿ ನಡಿ, ಎಷ್ಟು ಲೇಟಾಗಿ ಬಂದಿದ್ರು ನೋಡಿ. ಹೇಳು ಬ್ರೋ ನಮ್ಮ ಬ್ಲಾಗಿಗೆ. ಆಯ್ತು, ಬೇಗ ಬಂದ್ರಲ್ಲ ಇವರು? ಆಕ್ಚುಲಿ ಒಂದ್ ಅರ್ಧ ಗಂಟೆ ಬೇಗ ಬಂದ್ರು. ಅರ್ಧ ಗಂಟೆ ಕರೆಕ್ಟ್ ಬ್ರೋ, ಕರೆಕ್ಟ್ ಆಗಿ ಹೇಳ್ರಿ, ಎಷ್ಟು ಅವರ್ ಲೇಟ್ ಆಗಿ ಬಂದಿದ್ದಾಳೆ ಇವಳು ಕರೆಕ್ಟ್ ಆಗಿ ಸ್ಟಾರ್ಟ್ ಆಗಿ. ಬ್ರೋ ನನ್ನ ಪ್ರಕಾರ ಓಪನ್ ಆಗಿ ಹೇಳ್ಬೇಕಂದ್ರೆ ಅರ್ಧ ಗಂಟೆಲಿ ಫಂಕ್ಷನ್ ಮುಗಿದೋಗುತ್ತೆ ಅವಾಗ ಬಂದು. ಆಗ ಹೇಳಿ ಸುಳ್ಳು, ಈಗ ಹೇಳಿದ್ರೆ ಸತ್ಯ. ಟೀಸರ್ ಇನ್ನೊಂದ್ಸಲ ಹಾಕ್ಸಿದ್ರಲ್ಲ. ಆಕ್ಚುಲಿ ಇವ್ರಿಗೋಸ್ಕರ ಹಾಕ್ಸಿದಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ. ಬಿಟ್ಕೊಟ್ಟಿಲ್ಲಪ್ಪ, ಫಸ್ಟ್ ಬಿಟ್ಕೊಟ್ಟಿಲ್ಲ, ಸೆಕೆಂಡ್ ಬಿಟ್ಕೊಟ್ಟೆ. ಪ್ರೇಕ್ಷಕರು ಸುಮ್ಮನೆ ಇರಲ್ಲ ಅಲ್ವಾ, ಪ್ರೇಕ್ಷಕರು ಗೊತ್ತು ಏನು ಹೆಂಗೆ ಅನ್ನೋದು. ನಾವು ನಟರು ಅಯ್ಯೋ ನಟರು ಯಾಕೆ ನಟನೆ ಮಾಡ್ತಾರೆ ಅಂತ ಗೊತ್ತು. ನೆಕ್ಸ್ಟ್ ಹೇಳಿದಾಗ ಸತ್ಯ ಸತ್ಯ ಬಟ್ ಸುಳ್ಳು ಬೇಗ ನಂತರ ಹಂಗ ಸತ್ಯ ಕೆಳಗಡೆ ಬಂದೆ. ಇನ್ನೊಂದ್ಸರಿ ಬಂದಾಗ ಯಾವಾಗ ಕೇಳಿದ್ರೆ ಆ ಕಡೆ ಟೀಚರ್ಗೆ ಹಾಕಿದೆ ಅಂತ ನಾನು ನೀವೆಲ್ಲ ಇಲ್ಲೇ ಬಂದಿದ್ದೀರಾ, ಒಂದಷ್ಟು ಜನ ಗೊತ್ತಾಗ್ತಿಲ್ಲ ಇಲ್ಲಿ. ಇಲ್ಲಿ ಒಳಗಡೆ ಇದೆಯಲ್ಲ ಲೆಫ್ಟ್ ಗೊತ್ತಿಲ್ಲ. ಒಳಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಅವ್ರನ್ನ ಕೇಳ್ಕೊಂಡಿದ್ದೆ ಟೀಚರ್ ರಿಲೀಸ್ ಅಂತ ಕಡೆ ಹೋಗಿ. ಫೈನಲಿ ನಂದು ಟೀಸರ್ ಲಾಂಚ್ ಎಲ್ಲ ಮುಗಿತ್ತು, ಈವೆಂಟ್ ಎಲ್ಲ ಮುಗಿತ್ತು. ಸೊ ನಾನು ವೇಟ್ ಆಗ್ತೀನಿ. ಅಂತ ಕಮೆಂಟ್ ಮಾಡಿ, ಜೋರಾಗಿ ಮಾತಾಡೋ. ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡಿ ಆಯ್ತಾ. ಅಷ್ಟೇ. ನಡಿ ಬ್ಲಾಗ್ ಓಕೆ, ಫೋಟೋ ನಿಮ್ಮ ಫೋನ್ ಕೊಡಿ. ಸೊ ಗೈಸ್ ಅಲ್ಲಿಂದ ಟೀಸರ್ ಲಾಂಚ್ ಮುಗಿಸ್ಕೊಂಡು ಇವಾಗ ನಮ್ಮದು ವೀಡಿಯೋಸ್ ಎಲ್ಲ ನೋಡ್ತೀರಾ. ಕ್ಯಾಮ್ರಾಮ್ಯಾನ್ ನಮ್ಮ ಕುಶಾಲ್ ಅವರು ಇವತ್ತು ಗಣಪತಿ ಬಿಡ್ತಿದ್ದಾರೆ, ಇವತ್ತೇ ಬಿಡ್ತಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ ನಾನು ಸುರಭಿ. ಸೊ ಬಂದು ಗಣೇಶ ಅಂತ ತೋರಿಸ್ತೀನಿ, ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಪರಿಚಯ ಮಾಡ್ಕೊಡ್ತೀನಿ. ಫೋನ್ ಗೈಸ್ ನೋಡಿ, ಚಿಕ್ಕ ಮಕ್ಳು ಹೆಂಗೆ ಪೂಜೆ ಮಾಡ್ತಿದ್ದಾರೆ ಅಂತ. ನಿಮ್ಮನ್ನೇ ಗುರುತಿಸ್ತೀವಿ. ನಿಮ್ಮ ಜೊತೆ ಡೈರೆಕ್ಟರ್ ಅವ್ರ ಕಡೆಯವರೆಲ್ಲ ಅವ್ರನ್ನ ಗುರುತಿಸ್ತಾರೆ. ಇವಾಗ ಎಷ್ಟೋ ನಿಮ್ಮ ಜೊತೆ ನಿನ್ನ ಮಗ ಇದೆ ನಿಮ್ಮ ಜೊತೆ. ಬ್ರೋ ಇವಾಗಲಾದ್ರೂ ಫೋನ್ ಮಾಡು ಬ್ರೋ. ಗೈಸ್ ಬ್ರೋ ಓಕೆ ಬ್ರೋ, ಓಕೆ. ಹಾಂ ಹೋಗೋಣ, ಹೋಗೋದಪ್ಪ. ಏನೇನೇನು ಹೇಳು, ಪರವಾಗಿಲ್ಲ, ನಾನು ಮಾಡಲ್ಲ ಚೆನ್ನಾಗಿ. ಏನು
ಸರಿ ಬಾಯ್ 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 ಹೋಗೋಣ. ಗೈಸ್ ಇವಾಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಟೀಸರ್ ಲಾಂಚ್ ಮುಗಿಸ್ಕೊಂಡು ಹಂಗೆ ಗಣೇಶ ಅಲ್ಲೊಂದು ಇವೆಂಟ್ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ವ್ಲಾಗ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಸೊ ನಿಮ್ಗೆ ಈ ಮೂವಿ ಟ್ರೇಲರ್ದು ಲಿಂಕ್ ಬಂದು ನಾನು ಸ್ಟೋರಿಲಿ ಮೆನ್ಷನ್ ಮಾಡಿರ್ತೀನಿ, ಎಲ್ಲ ಹೋಗಿ ಪ್ಲೀಸ್ ನೋಡಿ. ಅಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಸೊ ಎಲ್ಲ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈ ಟ್ರೇಲರು. ಅಂಡ್ ಡೇಟ್, ಈ ಮೂವಿ ಡೇಟ್ ಕೂಡ ಇನ್ನೇನ್ ಬೇಗ ಅನೌನ್ಸ್ ಮಾಡ್ತಾರೆ. ಸೊ ನಾನು ಈ ಬ್ಲಾಗಲ್ಲೇ ಮುಂದಿನ ಬರೋ ಬ್ಲಾಗಲ್ಲಿ ಗಾಯ್ಸ್ ತೊರ್ಲಿಸ್ತಾಳೆ ಗಾಯ್ಸ್ ಅಲ್ಲೆಲ್ಲ ಮಾತಾಡ್ಬಿಟ್ಟು ನಂಗೆ ಆಗ್ತಾ ಇಲ್ಲ, ಫುಲ್ ನರ್ವಸ್ ಆಗ್ಬಿಟ್ಟಿದೀನಿ ಫಸ್ಟ್ ಮೂವಿದಲ್ವಾ. ಸೊ ಗೈಸ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು. ಸೊ ಗಾಯ್ಸ್ ನಿಮ್ ಸಪೋರ್ಟ್ ತುಂಬಾನೇ ಬೇಕಿದೆ. ಅದು ಹೇಳ್ತಿಲ್ಲ ಅವಳು, ಏನ್ ಹೇಳ್ದಾಗ ಅನ್ಕೊಂಡ್ ಕೂತಾವಳೆ ಅಲ್ಲಿಂದ ಬಂದಾಗ್ಲಿಂದ. ಸೊ ನಿಮ್ ಸಪೋರ್ಟ್ ಬೇಕು. ಹೇಗಿದೆ ಅಂತ ಮೂವಿ ಟ್ರೈಲರ್ ಹೇಗಿದೆ ಅಂತ, ಸಾರಿ ಟೀಸರ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.